ಕನಸಿನಲ್ಲಿ ಗರ್ಲ್ ಫ್ರೆಂಡ್ ಹೀಗೆಲ್ಲ ಮಾಡಿದರೆ ಏನರ್ಥ, ಇದರ ಹಿಂದಿನ ರಹಸ್ಯವೇನು ಅಂತ ನೀವು ತಿಳ್ಕೊಬೇಕಾದ್ರೆ ಈ ವಿಡಿಯೋನ ಎಂಡ್ವರೆಗೂ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿದರೆ ನಾವು ಮಾಡೋ ವಿಡಿಯೋ ನೋಟಿಫಿಕೇಶನ್ ಮೊದಲು ಬಂದು ನಿಮಗೆ ತಲುಪ್ತವೆ ಅಂತ ಹೇಳ್ತಾ, ಹಾಗೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಬನ್ನಿ ಹಾಗಾದರೆ ಆ ರಹಸ್ಯ ಏನು ಅಂತ ನೋಡೋಣ. ಸ್ವಪ್ನಶಾಸ್ತ್ರದ ಪ್ರಕಾರ ಒಬ್ಬ ವ್ಯಕ್ತಿಗೆ ಕಾರಣವಿಲ್ಲದೆ ಕನಸುಗಳು ಬರುವುದಿಲ್ಲ. ಕನಸುಗಳು ನಮ್ಮ ಭವಿಷ್ಯದ ಬಗ್ಗೆ ಹಲವು ವಿಷಯಗಳನ್ನು ಬಹಿರಂಗಪಡಿಸುತ್ತವೆ. ನಮ್ಮ ಜೀವನದಲ್ಲಿ ಶುಭ ಅಶುಭ ಘಟನೆಗಳು ನಡೆಯಲಿವೆ ಎಂದು ಇವು ಸೂಚಿಸುತ್ತವೆ. ಕನಸುಗಳು ನಮ್ಮ ಭವಿಷ್ಯಕ್ಕೆ ಸಂಬಂಧಿಸಿವೆ. ಆದರೆ ಹಲವು ಬಾರಿ ಗೆಳತಿ ಅಥವಾ ಗೆಳೆಯ ಕೂಡ ಕನಸಿನಲ್ಲಿ ಬರುತ್ತಾರೆ. ಆದರೆ ಈ ಕನಸುಗಳು ನಿಮ್ಮ ಗೆಳೆಯ ಅಥವಾ ಗೆಳತಿಯ ಸ್ಥಿತಿಯನ್ನು ಅವಲಂಬಿಸಿರುತ್ತದೆ. ಕನಸುಗಳು ನಮ್ಮ ವೈಯಕ್ತಿಕ ಜೀವನಕ್ಕೆ ಸಂಬಂಧಿಸಿರುತ್ತವೆ. ಕನಸುಗಳು ನಮ್ಮ ಭವಿಷ್ಯದ ಬಗ್ಗೆ ಹಲವು ವಿಷಯಗಳನ್ನು ಬಹಿರಂಗಪಡಿಸುತ್ತವೆ. ಆದರೆ ಕೆಲವು ಕನಸುಗಳು ಅಶುಭ ಚಿಹ್ನೆಗಳನ್ನು ನೀಡುತ್ತವೆ. ನಮ್ಮ ದಿನನಿತ್ಯದ ಜೀವನದ ಆಧಾರದ ಮೇಲೆ ಕನಸುಗಳು ಬರುತ್ತವೆ ಎಂದು ಹೇಳಲಾಗುತ್ತದೆ. ಕನಸಿನಲ್ಲಿ ಕಾಣುವ ಪ್ರತಿಯೊಂದಕ್ಕೂ ಒಂದೊಂದು ವಿಶೇಷ ಅರ್ಥವಿರುತ್ತದೆ. ಈ ಬಗ್ಗೆ ಸ್ವಪ್ನಶಾಸ್ತ್ರದಲ್ಲಿ ವಿವರವಾಗಿ ಹೇಳಲಾಗಿದೆ. ಕನಸಿನಲ್ಲಿ ಕಾಣುವ ಕೆಟ್ಟ ಘಟನೆಗಳು ನಿಜ ಜೀವನದಲ್ಲಿ ಶುಭ ಸಂಕೇತಗಳೆಂದು ಪರಿಗಣಿಸಲಾಗುತ್ತದೆ. ಅದೇ ರೀತಿ ಕನಸಿನಲ್ಲಿ ಸುಂದರ ಘಟನೆಗಳು ಅದು ಭವಿಷ್ಯದಲ್ಲಿನ ಅಶುಭ ಸಂಕೇತವೆಂದು ಹೇಳಲಾಗುತ್ತದೆ. ನಿಮ್ಮ ಕನಸಿನಲ್ಲಿ ನಿಮ್ಮ ಗೆಳತಿಯೊಂದಿಗೆ ಮಾತನಾಡುವುದನ್ನು ನೀವು ಕಂಡರೆ ಶೀಘ್ರದಲ್ಲಿ ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆಯುತ್ತೀರಿ, ನೀವು ಸರಿಪಡಿಸಲ್ಪಡುತ್ತೀರಿ ಎಂದು ಅರ್ಥ. ಹಾಗೆಯೇ ನಿಮ್ಮ ಕನಸಿನಲ್ಲಿ ನಿಮ್ಮ ಗೆಳತಿಯೊಂದಿಗೆ ಜಗಳವಾಡುವುದನ್ನು ನೀವು ಕಂಡರೆ ಅದು ನಿಮಗೆ ಕೆಟ್ಟ ಸುದ್ದಿಯಾಗಿದೆ. ಅಂತಹ ಕನಸು ನಿಮ್ಮ ಪ್ರೇಮ ಜೀವನವು ಪರಿಣಾಮ ಬೀರುತ್ತದೆ ಮತ್ತು ಸಂಬಂಧದಲ್ಲಿ ಬಿರುಕು ಉಂಟಾಗಬಹುದು ಎಂದು ಸೂಚಿಸುತ್ತದೆ. ನಿಮ್ಮ ಕನಸಿನಲ್ಲಿ ನಿಮ್ಮ ಗೆಳತಿ ಕೆಂಪು ಸೀರೆ ಉಟ್ಟಿರುವುದನ್ನು ನೀವು ಕಂಡರೆ ಅದು ಒಳ್ಳೆಯ ಸಂಕೇತ. ಈ ಕನಸು ನಿಮ್ಮ ಪ್ರೇಮ ಸಂಬಂಧದಲ್ಲಿ ನೀವು ಯಶಸ್ವಿಯಾಗುತ್ತೀರಿ ಎಂದರ್ಥ. ನೀವು ಹಠಾತ್ತನೆ ಹಣ ಗಳಿಸಬಹುದು. ನೀವು ನಿಮ್ಮ ಗೆಳತಿಯನ್ನು ಮದುವೆಯಾಗಬೇಕೆಂದು ಕನಸು ಕಂಡರೆ ನೀವು ಮದುವೆಯಾಗುವ ಸಾಧ್ಯತೆಗಳು ಹೆಚ್ಚು ಎಂದರ್ಥ. ನಿಮ್ಮ ಪ್ರೀತಿ ಖಂಡಿತವಾಗಿಯೂ ಮದುವೆ ವೇದಿಕೆಯಲ್ಲಿ ಉತ್ತುಂಗಕ್ಕೇರುತ್ತದೆ ಎಂದೂ ಸೂಚಿಸುತ್ತದೆ. ಕನಸಿನಲ್ಲಿ ನಿಮ್ಮ ಗೆಳತಿ ನಗುತ್ತಿರುವುದನ್ನು ಕಂಡರೆ ಅದು ಶುಭಕರವೆಂದು ಪರಿಗಣಿಸಲಾಗುತ್ತದೆ. ಈ ಕನಸು ನಿಮ್ಮ ಭವಿಷ್ಯದಲ್ಲಿ ಸಂತೋಷ ಬರುತ್ತದೆ ಎಂದು ಸೂಚಿಸುತ್ತದೆ. ನಿಮ್ಮ ಪ್ರೀತಿ ಬಲಗೊಳ್ಳುತ್ತದೆ ಎಂದೂ ಅರ್ಥ. ಶೀಘ್ರದಲ್ಲೇ ನಿಮ್ಮ ಪ್ರೀತಿ ಮದುವೆಗೆ ಕಾರಣವಾಗುತ್ತದೆ. ನಿಮ್ಮ ಕನಸಿನಲ್ಲಿ ನಿಮ್ಮ ಗೆಳತಿ ಅಳುವುದನ್ನು ನೋಡುವುದು ಅಶುಭವೆಂದು ಪರಿಗಣಿಸಲಾಗುತ್ತದೆ. ಇದು ನಿಮ್ಮ ಗೆಳತಿ ನಿಮ್ಮ ಮೇಲೆ ಕೋಪಗೊಂಡಿದ್ದಾಳೆ ಮತ್ತು ನೀವು ಪ್ರೀತಿಯಲ್ಲಿ ಮೋಸ ಹೋಗಬಹುದು ಎಂದು ಸೂಚಿಸುತ್ತದೆ. ಆದ್ದರಿಂದಲೇ ಇಂತಹ ಕನಸುಗಳು ಬಂದಾಗ ಜಾಗರೂಕರಾಗಿರಿ ಎಂದು ಜ್ಯೋತಿಷಿಗಳು ಹೇಳುತ್ತಾರೆ. ನಿಮ್ಮ ಗೆಳತಿ ನಿಮ್ಮ ಕನಸಿನಲ್ಲಿ ಸಾಕು ಪ್ರಾಣಿಗಳೊಂದಿಗೆ ನಿಮ್ಮನ್ನು ನೋಡಿದರೆ ಅದು ಕೂಡ ಒಳ್ಳೆಯದು. ಅಂತಹ ಕನಸು ನೀವು ಅವಳನ್ನು ಶೀಘ್ರದಲ್ಲೇ ಭೇಟಿಯಾಗಬಹುದು ಎಂದು ಸೂಚಿಸುತ್ತದೆ ಅಥವಾ ನೀವು ಅವಳೊಂದಿಗೆ ನಡೆಯಲು ಹೋಗಬಹುದು ಎಂದು ಸೂಚಿಸುತ್ತದೆ. ಈ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದರ ಮೂಲಕ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ಹಾಗೆ ನಮಗೂ ಕೂಡ ಸಪೋರ್ಟ್ ಮಾಡಿ. ಮತ್ತೆ ಇಂತಹ ಇನ್ನೂ ಹೆಚ್ಚು ವಿಡಿಯೋಗಳನ್ನು ನಿಮ್ಮ ಮುಂದೆ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಧನ್ಯವಾದಗಳು.